ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಮ್ಮ ಕರ್ತನಾದ ಯೇಸುಕ್ರಿಸ್ತನ ಅತ್ಯಧಿಕವಾದ ಕೃಪೆಯೂ ಸಮಾಧಾನವು ತಮಗೂ ತಮ್ಮ ಕುಟುಂಬಕ್ಕೂ ದೇವರು ಹೇರಳವಾಗಿ ಅನುಗ್ರಹಿಸಲಿ. ಹೃದಯಂಗಮ ಮಾತು ಎನ್ನುವಂಥ ಈ ವಾಕ್ಯಧ್ಯಾನದಲ್ಲಿ ನಾವು ಈ ತಿಂಗಳು ಯೇಸುಕ್ರಿಸ್ತನ ಶ್ರಮೆಯನ್ನು ಧ್ಯಾನಿಸ್ತಿರುವಲ್ಲಿ ಈ ದಿನಕ್ಕೆ ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗ ಯೆಶಾಯನ ಪ್ರವಾದನೆ ಗ್ರಂಥ 53ನೇ ಅಧ್ಯಾಯ 8ನೇ ವಚನ. ಯೆಶಾಯನ ಪ್ರವಾದನೆ ಗ್ರಂಥ 53ನೇ ಅಧ್ಯಾಯ 8ನೇ ವಚನ. ದೇವರ ವಾಕ್ಯವು ಹೀಗೆ ಬರೆದದೆ: ಹಿಂಸೆಯ ನ್ಯಾಯದಿಂದ ಕೊಲ್ಲಲ್ಪಟ್ಟನು, ಆಹಾ, ಇವನು ಜೀವಲೋಕದಿಂದ ಕೀಳಲ್ಪಟ್ಟಿದ್ದಾನೆ. ನಮ್ಮ ಜನಗಳ ದ್ರೋಹಗಳ ದೆಸೆಯಿಂದ ಈ ಪೆಟ್ಟು ಅವನ ಮೇಲೆ ಬಿತ್ತಲ್ಲ ಎಂದು ಅವನ ಕಾಲದವರಲ್ಲಿ ಯಾರು ಮನಮುಟ್ಟಿ ಮರಗಿದರು. ಈ ವಾಕ್ಯಗಳನ್ನ ನಾವು ಗ್ರಹಿಸಲಿಕ್ಕೆ ಸಾಧ್ಯವಾಗುವಂಥ ದೇವರ ಆತ್ಮನು ತಾನೇ ಆತನು ನಮ್ಮನ್ನು ಬಲಪಡಿಸಿ ನಮಗೆ ಬೋಧಿಸಲಿ. ದೇವರು ತನ್ನ ಜ್ಞಾನವುಳ್ಳ ಆತ್ಮವನ್ನು ನಮಗೆ ಅನುಗ್ರಹಿಸಿ ನಮ್ಮ ಮನೋನೇತ್ರಗಳನ್ನ ಬೆಳಗಿಸಲಿ. ಯೇಸುಕ್ರಿಸ್ತನ ಕುರಿತು ಆತನ ಶಿಲುಬೆ ಶ್ರಮೆ, ಅದರ ಲಾಭಗಳನ್ನು ದೇವರಾತ್ಮ ನಮಗೆ ಹೆಚ್ಚೆಚ್ಚಾಗಿ ನಮ್ಮ ಗ್ರಹಿಕೆಗೆ ತರಲಿ. ಇಲ್ಲಿ ಪ್ರವಾದಿಯಾದ ಯೆಶಾಯನು ಒಂದು ಕಾಲವನ್ನು ಸೂಚಿಸಿ ಆ ಕಾಲದಲ್ಲಿ ಈ ಸಂಗತಿಗಳು ಯಾರಿಗೆ ಮನದಟ್ಟಾಯಿತು ಅಥವಾ ಯಾರ ಗ್ರಹಿಕೆಗೆ ಬಂತೆಂಬುದನ್ನು ಆತನು ಒಂದು ವೇಳೆ ಬಹಳ ವೇದನೆಯಿಂದ ಈ ಸಾಲುಗಳನ್ನು ಹೇಳಿರಲಿಕ್ಕೆ ಸಾಧ್ಯ. ಈತನು ಈ 53ನೇ ಅಧ್ಯಾಯವನ್ನು ಆರಂಭಿಸುವಾಗಲೇ ಆತನು ಹೀಗೆ ಆರಂಭಿಸ್ತಾನೆ: ನಾವು ಕೇಳಿದ ಸಂಗತಿಯನ್ನು ನಮ್ಮಲ್ಲಿ ಯಾರು ನಂಬಿದ್ದರು? ಯೆಹೋವನ ಬಾಹುವು ಯಾರಿಗೆ ಗೋಚರವಾಗಿತ್ತು? ಅಂದರೆ ಒಂದು ವೇಳೆ ಈತನು ಈ ಮಾತನ್ನು ಯಾಕೆ ಹೇಳಿದ್ದಿರ್ಬೋದೆಂಬುದಾಗಿ ಕೆಲವು ಭಕ್ತರು ಅಥವಾ ಕೆಲವು ಸತ್ಯವೇದ ಪಂಡಿತರು ಇದನ್ನು ವ್ಯಾಖ್ಯಾನಿಸಲಿಕ್ಕೆ ಪ್ರಯತ್ನಿಸಿದ್ದಾರೆ. ಅಂದರೆ ನಾವು ಕೇಳಿದ ಸಂಗತಿಯನ್ನು ನಮ್ಮಲ್ಲಿ ಯಾರು ನಂಬಿದ್ದರು ಅಂದರೆ, ಈ ಪ್ರವಾದಿ ಶ್ರೇಷ್ಠರಲ್ಲಿ ಒಬ್ಬನಾದ ಯೆಶಾಯನು ಹಳ ಒಡಂಬಡಿಕೆಯಲ್ಲಿ ಒಬ್ಬ ಸುವಾರ್ತಿಕನೆಂಬುದಾಗಿ ಕರೆಯಲ್ಪಟ್ಟ, ಅಂದರೆ ಯೇಸುಕ್ರಿಸ್ತನ ಕುರಿತಾಗಿಯೂ ಆತನ ಸೇವೆ, ಆತನ ಶ್ರಮೆ, ಆತನಿಗುಂಟಾಗುವ ಪ್ರಭಾವ, ಆತನ ಬರೋಣ, ಆತನ ಆಳ್ವಿಕೆ, ಹೀಗೆ ನಾನಾ ಸಂಗತಿಗಳನ್ನು ಯೇಸುಕ್ರಿಸ್ತನ ಕುರಿತಾಗಿ ಬಹಳ ಅದ್ಭುತವಾಗಿ ತಿಳಿಯಪಡಿಸಿದ ಯೆಶಾಯನು ಇಲ್ಲಿ 53ನೇ ಅಧ್ಯಾಯದ ಮೊದಲನೇ ಮಾತು, ನಾವು ಕೇಳಿದ ಸಂಗತಿಯನ್ನು ನಮ್ಮಲ್ಲಿ ಯಾರು ನಂಬಿದ್ದರು ಎಂಬುದಾಗಿ ಹೇಳುವಾಗ ಇದರ ಅರ್ಥ ಹೀಗಿದ್ದಿರ್ಬೋದು ಎಂಬುದಾಗಿ ಕೆಲವರು ಅದನ್ನು ವಿವರಿಸ್ತಾರೆ. ಹೇಗೆ? ಈ ಯೆಶಾಯನ ಪ್ರವಾದನೆ ಗ್ರಂಥದ 6ನೇ ಅಧ್ಯಾಯದಲ್ಲಿ ಈತನಿಗೆ ಪರಲೋಕದಲ್ಲಿ ದೇವರ ಸನ್ನಿಧಿಯ ದರ್ಶನ, ಅಂದರೆ ದೇವರ ಸನ್ನಿಧಿ ಹೇಗಿರ್ತದೆ ಎನ್ನುವಂಥ ಒಂದು ಅದ್ಭುತ ದರ್ಶನ ಈತನಿಗೆ ಆಗ್ತದೆ. ದೇವರ ಸಿಂಹಾಸನ, ಅಲ್ಲಿ ಆವರಿಸಿರುವಂಥ ದೇವರ ಮಹಿಮೆ, ಆತನ ಸುತ್ತಲೂ ಸೆರಾಫಿಯರ ನೋಟ, ಅವರುಗಳು ಯಾವ ವಿಧದಲ್ಲಿ ಎಡೆಬಿಡದೆ ದೇವರನ್ನು ಆರಾಧಿಸುತ್ತಿದ್ದಾರೆ, ವಸ್ತ್ರದ ಆ ನೆರಿಗೆ ಹೇಗೆ ಆಲಯವನ್ನು ಆವರಿಸಿದೆ, ಈ ನಾನಾ ಸಂಗತಿ ಮತ್ತು ಯಾವ ನಿರ್ದಿಷ್ಟ ನುಡಿಗಳಿಂದ ಸೆರಾಫಿಯರು ಆತನನ್ನು ಆರಾಧಿಸುತ್ತಿದ್ದಾರೆ, ಇದೆಲ್ಲವನ್ನು ಆತನು ನೋಡಿ ಕೇಳಿ ಗಮನಿಸಿ ಗ್ರಹಿಸಿ ಆತನು ತನ್ನ ಸ್ಥಿತಿಯನ್ನು ಗ್ರಹಿಸ್ತಾನೆ. ಆತನು ಅರ್ಥಕೊಳ್ತಾನೆ, ಒಮ್ಮೆಲೆ ಚೀರಿಕೊಳ್ತಾನೆ, ಅಯ್ಯೋ, ನಾನು ಹೊಲಸು ತುಟ್ಟಿಯವರ ಮಧ್ಯದಲ್ಲಿ ವಾಸಿಸುವವನು, ಇಂಥವನಾದ ನಾನು ದೇವಾದಿದೇವನನ್ನು ದೃಷ್ಟಿಸಿಬಿಟ್ಟೆ ಎಂಬುದಾಗಿ. ಈಗ ಅವನ ಗತಿ, ಇಂಥ ದೇವರನ್ನು ನೋಡಿದ ಇಂಥ ಪಾಪಿಯಾದ ನನ್ನ ಗತಿ ಏನಾಗ್ಬೋದೆಂಬುದಾಗಿ ಆತನಲ್ಲಿ ಗೋಳಾಡ್ತಾನೆ. ಅಂದರೆ ಯೆಶಾಯ 6ನೇ ಅಧ್ಯಾಯದಲ್ಲಿ ಆತನು ದೇವರ ಮಹಾ ಮಹಿಮೆಯನ್ನು, ಮಹಾ ವೈಭವವನ್ನು, ಆತನ ಮಹಾ ಪ್ರತಾಪವನ್ನು ಅದ್ಭುತವಾಗಿ ಕಂಡವನು. ಒಂದು ವೇಳೆ ಮನುಷ್ಯನ ಯಾವ ಮಾತಿನಿಂದಾಗಲಿ ನುಡಿಯಿಂದಾಗಲಿ ಅವುಗಳ ನೈಜ ವರ್ಣನೆ ಸಾಧ್ಯವೋ ಎಂಬ ಪ್ರಶ್ನೆ ನಮಗುಂಟಾಗಬಹುದು. ಆದರೂ ಅವುಗಳನ್ನು ನಾವು ಸ್ವಲ್ಪವಾದರೂ ಗ್ರಹಿಸುವಂತೆ ದೇವರು ನಮಗೆ ಮಾಡಿದ್ದಾನೆ. ಈಗ ದೇವರನ್ನು ಹಾಗೆ ಕಂಡವನು
ಈಗ 53ನೇ ಅಧ್ಯಾಯಕ್ಕೆ ಬರುವಾಗ ಅದೇ ದೇವರು ಭೂಮಿಗೆ ರಕ್ಷಕನಾಗಿ ಬಂದು ಮಾನವನ್ನ ರಕ್ಷಿಸುವ, ಉದ್ಧರಿಸುವ ಸಲುವಾಗಿ ಆತನು ಬಹಳ ಹೀನ ಮತ್ತು ಭೀಕರ, ಘೋರ, ನಿರ್ಗತಿಕ, ಕಡು ಪಾಪಿ, ಕಡು ರೋಗಿ, ಕಡು ಶಾಪಗ್ರಸ್ತ ಈ ಸ್ಥಿತಿಯಲ್ಲಿ, ಮರಣ ಹೊಂದುವ ಸ್ಥಿತಿಯಲ್ಲಿ, ಯಾವ ಅಂದಚಂದವಿಲ್ಲದ ಸ್ಥಿತಿಯಲ್ಲಿ, ಮನುಷ್ಯ ರೂಪದವರೆಲ್ಲರಿಗಿಂತಲೂ ಅತಿ ವಿಕಾರವಾಗಿ ಆತನು ಕಲ್ವಾರಿ ಶಿಲುಬೆಯಲ್ಲಿ ತೂಗಾಡುವ ಈ ಸಂಗತಿಯನ್ನ, ಹೀಗೆ ಆತನು ಮನುಷ್ಯರಿಗಾಗಿ ಕಲ್ವಾರಿ ಶಿಲುಬೆಯಲ್ಲಿ ಪ್ರಾಯಶ್ಚಿತ್ತ ಯಜ್ಞ ಬಲಿಯಾಗುವುದನ್ನು ಈತನು ಕಾಣುವಾಗ ಆತನು ಈ ಮಾತುಗಳಿಂದ ಆರಂಭಿಸ್ತಾನೆ. ನಾವು ಕೇಳಿದ ಸಂಗತಿಯನ್ನು ನಮ್ಮಲ್ಲಿ ಯಾರು ನಂಬಿದರು? ಒಂದು ವೇಳೆ ನಾನು ಇದನ್ನು ಹೇಳಿದರೆ ಯಾರು ತಾನೇ ನಂಬಲಿಕ್ಕೆ ಸಾಧ್ಯ? ಆ ವೈಭವದಿಂದ ಕಂಡ ದೇವರೇ ಈಗ ಇಷ್ಟು ನಿಷ್ಕೃಷ್ಟವಾಗಿ ಇಂಥ ಹೀನ ಸ್ಥಿತಿಯಲ್ಲಿ ಆತನು ಕಾಣ್ತಾನಲ್ಲ. ಈಗ ಆತನು ಮತ್ತೆ 8ನೇ ವಚನ ಬರುವಾಗ ಹೇಳ್ತಾನೆ, ಈತನು ಹಿಂಸೆಯ ನ್ಯಾಯದಿಂದ ಕೊಲ್ಲಲ್ಪಟ್ಟನು. ಒಂದು ವೇಳೆ ಇದೇ ಸಾಲುಗಳನ್ನು ಇನ್ನೊಂದು ಗ್ರಹಿಕೆಯಲ್ಲಿ ಹೇಳುವಾಗ ಅಲ್ಲಿ ಕೆಳಗೆ ಬರೆದದೆ, ಯಾರ ತಡೆಯೂ ಇಲ್ಲದೆ ಅನ್ಯಾಯವಾಗಿ ಕೊಲ್ಲಲ್ಪಟ್ಟನು. ಆತನನ್ನು ಕೊಲ್ಲುವುದಕ್ಕೆ ಮುಂದಾದಾಗ ಯಾರೊಬ್ಬರಾಗಲಿ ಅಡ್ಡಲಾಗಿ ಬಂದು ಅದನ್ನು ತಡೆಯುವಂಥ ಪ್ರಯತ್ನ ಮಾಡಲೇ ಇಲ್ಲ. ಮತ್ತು ಬರ್ತದೆ, ಆಹಾ ಇವನು ಜೀವಲೋಕದಿಂದ ಕೇಳಲ್ಪಟ್ಟಿದ್ದಾನೆ. ಕಾರಣ ದೇವರು ಎಂಬುದಾಗಿ ಹೇಳುವಾಗ ದೇವರು ಎಂಬಂಥ ಈ ವ್ಯಕ್ತಿತ್ವಕ್ಕೂ ಮರಣವೇ ಇಲ್ಲ, ಮರಣೋಕಾತನಿಗೂ ಸಂಬಂಧವೇ ಇಲ್ಲ. ಜೀವವುಳ್ಳ ದೇವರು, ಜೀವಸ್ವರೂಪನಾದ ದೇವರು, ಜೀವ ನೀಡುವ ದೇವರು ಈಗ ಭೂಮಿಗೆ ಮನುಕುಲವನ್ನು ರಕ್ಷಿಸುವ ಸಲುವಾಗಿ ಆತನು ಬಂದು ನಮ್ಮ ಮರಣವನ್ನು ಆತನು ರುಚಿ ನೋಡ್ತಿದ್ದಾನಲ್ಲ. ಈಗ ಆತನು ಜೀವಲೋಕದಿಂದ ಕೇಳಲ್ಪಟ್ಟಿದ್ದಾನೆ. ಶಿಲುಬೆ ಮೇಲೆ ಮರಣದ ಕಳೆ, ಸಾವಿನ ಕಳೆಯನ್ನು ಅನುಭವಿಸಿದ್ದಾನೆ. ಮತ್ತು ಆ ಕಾಲದ ಜನರು ಈ ರೀತಿ ಮನ ಮರುಗಲೇ ಇಲ್ಲ. ಯಾವುದಕ್ಕೆ? ಹೇಗೆ? ನಮ್ಮ ಜನಗಳ ದ್ರೋಹಗಳ ದೆಸೆಯಿಂದ ಈ ಪೆಟ್ಟು ಅವನ ಮೇಲೆ ಬಿತ್ತಲ್ಲ ಎಂದು ಅವನ ಕಾಲದವರಲ್ಲಿ ಯಾರು ಮನಮುಟ್ಟಿ ಮರಗಿದರು. ನಮ್ಮ ಜನಗಳ ದ್ರೋಹಗಳ ದೆಸೆಯಿಂದ, ನಮ್ಮ ದ್ರೋಹದ ದೆಸೆಯಿಂದ ಇಂಥ ಒಂದು ಮಹಾ ಭೀಕರ ಪೆಟ್ಟು ಅವನ ಮೇಲೆ ಬಿತ್ತಲ್ಲ. ಇದನ್ನು ನೆನೆಸಿ ಯಾರೊಬ್ಬರೂ ಮನ ನೊಂದು ವೇದನೆ ಪಡಲಿಲ್ಲ ಎಂಬುದಾಗಿ ವೇದನೆ ಪಡ್ತಿದ್ದಾನೆ ಪ್ರವಾದಿ ಯೆಶಾಯ. ಬಹಳ ಆಶ್ಚರ್ಯವೆಂಬಂತೆ ನಮಗೆ ಹೊಸ ಒಡಂಬಡಿಕೆಯಲ್ಲಿ ಯೇಸುವನ್ನ ಮರಣಕ್ಕೆ ಒಪ್ಪಿಸುವುದಕ್ಕೆ ಬಹಳ ಸಮೀಪದ ಸಂದರ್ಭ. ಈಗ ಲಾಜರನು ಸಮಾಧಿಯಿಂದ ಎಬ್ಬಿಸಲ್ಪಟ್ಟಿದ್ದಾನೆ. ಇನ್ನು ಕೆಲವೇ ದಿವಸಗಳಲ್ಲಿ, ಬೆರಳೆಣಿಕೆಯಷ್ಟು ದಿವಸಗಳಲ್ಲಿ ಯೇಸುವನ್ನ ಬಂಧಿಸಿ ಮರಣಕ್ಕೊಪ್ಪಿಸಲಿಕ್ಕಿದ್ದಾರೆ. ಆಗ ಆ ಕಾಲದ ಮಹಾಯಾಜಕನಾಗಿದ್ದವನು ಅಂದರೆ ಕಾಯಫ, ಇಲ್ಲಿ ಯೋಹಾನನ್ ಬರೆದ ಸುವಾರ್ತೆ 11ನೇ ಅಧ್ಯಾಯದ 49ನೇ ವಚನದಲ್ಲಿ ಬರೆದಿದೆ. ಆದರೆ ಅವರಲ್ಲಿ ಕಾಯಫನೆಂಬವನೊಬ್ಬನು ಆ ವರ್ಷಕ್ಕೆ ಮಹಾಯಾಜಕನಾಗಿದ್ದು, ಈಗ ಅವನು ಹೇಳ್ತಿದ್ದಾನೆ, ಏನು ಹೇಳ್ತಿದ್ದಾನೆ ಇಲ್ಲಿ? ನಾವು ಯೆಶಾಯನು ಹೇಳ್ತಾನೆ, ನಾವು ಯಾರು ಅದನ್ನು ಅರಿಯಲೇ ಇಲ್ಲ. ಆ ಕಾಲದವರಲ್ಲಿ ಯಾರೂ ಅದನ್ನು ಗ್ರಹಿಸಲೇ ಇಲ್ಲ ಅಥವಾ ಮನ ಮುಟ್ಟಿ ಮರಗಲೇ ಇಲ್ಲ. ಈಗ ಆತನು ಹೇಳ್ತಿದ್ದಾನೆ, ನಿಮಗೇನು ತಿಳಿಯುವುದಿಲ್ಲ. ಯೇಸುವನ್ನ ಮರಣಕ್ಕೆ ಒಪ್ಪಿಸುವ ಸಂದರ್ಭ ಬಹಳ ಸನ್ನಿಹವಾದಾಗ ಆಗ ಮಹಾಯಾಜಕನಾಗಿದ್ದ ಕಾಯಫನು ಹೇಳ್ತಿದ್ದಾನೆ, ಅಲ್ಲಿದ್ದ ಜನರಿಗೆ ಹೇಳ್ತಾನೆ, ನಿಮಗೇನು ತಿಳಿಯುವುದಿಲ್ಲ. ಮುಂದೆ ಹೇಳ್ತಾನೆ, ಜನವೆಲ್ಲ ನಾಶವಾಗುವುದಕ್ಕಿಂತ ಒಬ್ಬ ಮನುಷ್ಯನು ಜನಕ್ಕೋಸ್ಕರ ಸಾಯುವುದು ನಿಮಗೆ ಹಿತವೆಂದು ನೀವು ಆಲೋಚಿಸುವುದಿಲ್ಲ ಎಂಬುದಾಗಿ ಹೇಳಿದನು. 50ನೇ ವಚನ, ಇದನ್ನು ಅವನು ತನ್ನಷ್ಟಕ್ಕೆ ತಾನೇ ಹೇಳಲಿಲ್ಲ, ಆದರೆ ತಾನು ಆ ವರ್ಷದ ಮಹಾಯಾಜಕನಾಗಿದ್ದರಿಂದ ದೇವ ಪ್ರೇರಣೆಯಿಂದ ಮಾತಾಡಿ ಯೇಸು ಜನಕ್ಕೋಸ್ಕರ ಸಾಯುವುದಕ್ಕಿದ್ದನೆಂದು ಹೇಳಿದನು. ಹಾಗಾದರೆ ಯಾರೂ ಗ್ರಹಿಸಲಿಲ್ಲ ಎಂಬುತ್ತಾ ಯೆಶಾಯನ ಮಾತು ಬಹಳ ಸ್ಪಷ್ಟ. ಆದರೆ ಅವನು ಮಹಾಯಾಜಕನಾಗಿದ್ದರಿಂದ ಅವನಿಗೆ ದೇವರ ಪ್ರೇರೇಪಣೆ ಬಂತು. ಅವನು ತನ್ನ ಅರಿವಿನಿಂದ ಹೇಳದೆ ಹೋದರೂ ದೇವರ ಪ್ರೇರೇಪಣೆಯಿಂದ ಅವನು ಮಾತ್ರ ಇದನ್ನು ಮಾತನಾಡಿದ. ಏನು ಹೇಳ್ತಾನೆ? ಜನವೆಲ್ಲ ಸಾಯುವುದಕ್ಕಿಂತ ಒಬ್ಬ ಮನುಷ್ಯನು ಜನಕ್ಕೋಸ್ಕರ ಸಾಯುವುದು ನಿಮಗೆ ಹಿತವೆಂದು ನೀವು ಆಲೋಚಿಸುವುದೂ ಇಲ್ಲ.
ಮೊದಲು ನಿಮಗೇನು ತಿಳಿದಿಲ್ಲ ಎಂಬುದಾಗಿ ಹೇಳ್ತಾನೆ, ಈಗ ನೀವು ಆಲೋಚಿಸ್ತಿಲ್ಲ ಎಂಬುದಾಗಿ ಹೇಳ್ತಾನೆ. ನಂತರದ 51 ಹೇಳ್ತಾನೆ, ಇದನ್ನು ಅವನು ತನ್ನಷ್ಟಕ್ಕೆ ತಾನು ಹೇಳಲಿಲ್ಲ, ಆದರೆ ತಾನು ಆ ವರ್ಷದ ಮಹಾಜಕನಾದದರಿಂದ ದೈವ ಪ್ರೇರಣೆಯಿಂದ ಮಾತಾಡಿ ಮುಂದೆ ಹೇಳ್ತಾನೆ, ಏಸು ಆ ಜನಕ್ಕೋಸ್ಕರ ಸಾಯುವುದಕ್ಕಿದ್ದನೆಂದು ಹೇಳಿದನು. 52ನೇ ವಚನ, ಏಸು ಆ ಜನಕ್ಕೋಸ್ಕರ ಮಾತ್ರವಲ್ಲದೆ ಚದುರಿರುವ ದೇವರ ಮಕ್ಕಳನ್ನು ಒಟ್ಟುಗೂಡಿಸುವುದಕ್ಕೆ ಸಹ ಸಾಯುವುದಕ್ಕಿದ್ದನು. ಇದು ಅದ್ಭುತವಾದ ಮಾತು. ಹಾಗಾದರೆ ಏಸು ಈ ರೀತಿಯಾಗಿ ಬಾಧೆ ಅನುಭವಿಸುವಾಗ ಯಾರೊಬ್ಬರು ಅದನ್ನು ಗ್ರಹಿಸಲಿಲ್ಲ. ಆದರೂ ಮಹಾಯಾಜಕನಿಗೆ ದೇವರು ಕೊಟ್ಟ ಪ್ರೇರೇಪಣೆಯಿಂದ ಮಾತ್ರ ಆತನು ಮಾತನಾಡಿದ. ಇಲ್ಲಿ ಮುಂದೆ ಬರ್ತದೆ, ಯೇಸು ಆ ಜನರಿಗೋಸ್ಕರ ಮಾತ್ರವಲ್ಲ, ಅಂದರೆ ಇಸ್ರಾಯೇಲರಿಗೆ ಮಾತ್ರವಲ್ಲ, ಚದುರಿರುವ ದೇವರ ಮಕ್ಕಳು. ಹಾಗಾದರೆ ಬೇರೆ ಬೇರೆ ದೇಶಗಳಲ್ಲಿ ಸಕಲ ಜನಾಂಗ ಕುಲ ಭಾಷೆ ಪ್ರಜೆಗಳವರಿಂದ ಎಲ್ಲ ಮನುಷ್ಯರನ್ನು ದೇವರು ರಕ್ಷಿಸಬೇಕಂತಿದ್ದಾನಲ್ಲ. ಹಾಗಾದರೆ ಅವರೆಲ್ಲರನ್ನ ಚದುರಿರುವ ದೇವರ ಮಕ್ಕಳು ಎಂಬುದಾಗಿ ಕರೆದು ಬಿಟ್ಟ. ನಮ್ಮನ್ನು ಸಹ ಆತನು ಚದುರಿರುವ ದೇವರ ಮಕ್ಕಳೆಂಬುದಾಗಿ ಕರೆದು ಬಿಟ್ಟ. ನಿಮ್ಮನ್ನು ಸಹ ಚದುರಿರುವ ದೇವರ ಮಕ್ಕಳೆಂದೇ ಆತನು ಸಂಬೋಧಿಸುತ್ತಿದ್ದಾನೆ. ಪ್ರೇರೆ, ನಾವು ಇದನ್ನು ಗ್ರಹಿಸದೆ ಹೋದರೂ ದೇವರ ರಕ್ಷಣಾ ಕಾರ್ಯ ನಮಗೆ ಸಿದ್ಧವಾಗಿ ಸಿಕ್ಕುವಂತೆ ಯೇಸು ಪ್ರಯಾಸಪಟ್ಟು ನಮಗಾಗಿ ಜೀವ ಕೊಟ್ಟಿದ್ದಾನೆ. ಆತನು ಹಿಂಸೆ ನ್ಯಾಯದಿಂದ ಕೊಲ್ಲಲ್ಪಟ್ಟಿದ್ದಾನೆ, ಜೀವಲೋಕದಿಂದ ಕೀಳಲ್ಪಟ್ಟಿದ್ದಾನೆ. ಆದರೆ ನಾವು ಇದನ್ನು ಗ್ರಹಿಸಲಿಲ್ಲ. ಆದರೂ ಇದರ ಲಾಭ ಈಗ ನಾವು ನಂಬುವುದಾದರೆ ನಮಗದು ಸಿಗ್ತದೆ. ಪ್ರೇರೆ, ನಮ್ಮೆಲ್ಲರ ಸಲುವಾಗಿ ಯೇಸು ನಮಗಾಗಿ ತನ್ನ ಪ್ರಾಣವನ್ನು ಬಲಿಯಾಗಿ ಅರ್ಪಿಸಿದ. ಇದು ದೇವರ ನೇಮಕ, ದೇವರ ಯೋಜನೆ. ನಾವು ಮಾಡಬೇಕಾದದ್ದು ಒಂದೇ, ನಾವು ಇದನ್ನು ಕೇಳಿ ನಂಬಿ ನಮಗಾಗಿ ನಮ್ಮ ಪಾಪವನ್ನು ಹೊತ್ತು ಕಲ್ವಾರಿ ಶಿಲುಬೆಯಲ್ಲಿ ಶ್ರಮೆ ಅನುಭವಿಸಿ ಸತ್ತು ಜೀವಿತನಾಗಿ ಎದ್ದು ಬಂದ ಯೇಸುವನ್ನು ನಾವು ನಂಬಬೇಕು. ಆತನ ರಕ್ತ ನಮ್ಮ ಪಾಪಗಳನ್ನ ಶುದ್ಧೀಕರಿಸುವ ರಕ್ತ. ಆತನ ರಕ್ತ ನಮ್ಮನ್ನು ತನಗಾಗಿ ಕೊಂಡುಕೊಂಡ ರಕ್ತ, ನಾವು ದೇವರಿಗೆ ಸ್ವಂತವಾಗುವಂತೆ ಮಾಡಿದ ರಕ್ತ. ಈತನ ನಮ್ಮ ಹೃದಯದಲ್ಲಿ ಸ್ವಂತ ರಕ್ಷಕನಾಗಿ ಅಂಗೀಕರಿಸಬೇಕು. ಯೇಸುವನ್ನು ನಾವು ಸ್ವಂತ ರಕ್ಷಕನಾಗಿ ಅಂಗೀಕರಿಸಿದರೆ ನಾವು ದೇವರಿಗೆ ಸ್ವಂತ ಜನರು, ಸ್ವಕೀಯ ಜನರು. ಪ್ರಾರ್ಥನೆ ಮಾಡೋಣ. ಮಹಾಕೃಪೆಯ ಪರಲೋಕ ತಂದೆ, ಅಪ್ಪ, ಈ ವಾಕ್ಯಗಳಿಗಾಗಿ ಸ್ತೋತ್ರ. ಯೇಸುವೆ, ನಿನ್ನ ಹಿಂಸೆ ನ್ಯಾಯದಿಂದ ಕೊಲ್ಲಲ್ಪಟ್ಟದಕ್ಕಾಗಿ ಸ್ತೋತ್ರ. ನಿನ್ನ ಜೀವಲೋಕದಿಂದ ನೀನು ಕೀಳಲ್ಪಟ್ಟದಕ್ಕಾಗಿ ಸ್ತೋತ್ರ. ಸಾವಿಲ್ಲದ ದೇವರೇ, ನಮಗಾಗಿ ಮರಣವನ್ನು ರುಚಿ ನೋಡಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಕರ್ತನೆ, ನಿನ್ನ ಜನರಾದ ಕರ್ತನೆ, ಅಥವಾ ನಮ್ಮ ಜನರ ಈ ದ್ರೋಹಗಳು ಕರ್ತನೆ, ನಮ್ಮ ದೆಸೆಯಿಂದ ನಿನಗೆ ಬಲವಾದ ಪೆಟ್ಟು ಬಿದ್ದು ಸ್ವಾಮಿ, ನಿನಗೆ ಇದೆಲ್ಲ ಸಂಭವಿಸಿದೆಂಬುದಾಗಿ ಆ ಕಾಲದಲ್ಲಿ ಯಾರೂ ಇದನ್ನು ಗ್ರಹಿಸಲಿಲ್ಲವಲ್ಲ ದೇವರು. ನಾವು ಒಂದು ವೇಳೆ ನಾವು ಗ್ರಹಿಸಲಿಲ್ಲ, ಆದರೆ ಈ ಗ್ರಹಿಕೆ ನೀನೇ ನಮಗೆ ಸಿಕ್ಕುವಂತೆ ಮಾಡಿದಿ ಅಪ್ಪ. ನಮಗೆ ಈಗ ನಿನ್ನ ಕುರಿತಾಗಿ ಈ ಪ್ರಕಟಣೆಗಳು ಸಿಕ್ಕಿದ್ರಿಂದ ನಾವು ನಿನ್ನ ನಂಬುತ್ತೇವೆ ಸ್ವಾಮಿ. ನಮ್ಮ ಪಾಪವನ್ನು ಹೊತ್ತು ನಮ್ಮ ಪಾಪಗಳ ನಿಮಿತ್ತ ಮರಣವನ್ನು ಅನುಭವಿಸಿ ಶ್ರಮೆ ಅನುಭವಿಸಿ ನೀನು ಸತ್ತು ಜೀವಿತನಾಗಿ ನೀನು ಎದ್ದೆ ಎಂದು ನಾವು ನಂಬ್ತೇವೆ. ನಿನ್ನ ರಕ್ತದಿಂದ ನಮ್ಮನ್ನು ಶುದ್ಧೀಕರಿಸಿದೆ ಎಂದು ನಂಬ್ತೇವೆ. ನಿನ್ನ ರಕ್ತದಿಂದ ನಮ್ಮನ್ನು ನಿನಗೆ ಸ್ವಕೀಯ ಜನವನ್ನಾಗಿ ಕೊಂಡುಕೊಂಡೆ ಎಂದು ನಾವು ನಂಬ್ತೇವೆ. ಐಸಪ್ಪ, ನೀನು ನಮ್ಮ ಹೃದಯದಲ್ಲಿ ನಮ್ಮ ಸ್ವಂತ ರಕ್ಷಕನಾಗಿ ಬಾ ದೇವರೇ. ನಾವು ನಿನಗೆ ಸ್ವಂತ ಜನವಾಗುವುದಕ್ಕೆ ಈ ರೀತಿ ಹಕ್ಕು ಕೊಟ್ಟದಕ್ಕಾಗಿ ನಾವು ನಿನಗೆ ಮಹಿಮೆ ಸಲ್ಲಿಸ್ತೇವೆ. ನಿನಗೆ ಮಹಿಮೆ ಆಗಲಿ ಸ್ವಾಮಿ. ಕರ್ತನೇ, ನಿನಗೆ ಸ್ತೋತ್ರ. ಕರ್ತನೇ, ಇದನ್ನು ಕೇಳಿಸ್ಕೊಳ್ತಾ ನನ್ನ ಮಕ್ಕಳನ್ನು ಕನಿಕರಿಸಿ, ಇದನ್ನು ಯಾರ್ಯಾರು ರೋಗ ಬಾಧೆಗಳಲ್ಲಿದ್ದಾರೋ ಕರ್ತನೆ, ಅವ್ರನ್ನ ದಯಮಾಡಿ ಗುಣಮಾಡೆಂದು ಬೇಡಿಕೊಳ್ತೇವೆ. ನಿನ್ನ ಸ್ವಸ್ಥತೆ ಶಕ್ತಿ ನಿನ್ನ ಬಾಸುಂಡಗಳಿಂದ ಇವರೊಳಗೆ ಹರಿಯಲಿ ಕರ್ತನೆ. ಇವರು ಗುಣವಾಗಲಿ, ಮರಣಕರ ರೋಗಗಳು ಗುಣವಾಗಲಿ, ಮರಣದ ಆಸ್ತಿಗಿಂದ ನಿನ್ನ ಜನರನ್ನು ಎಬ್ಬಿಸು. ರೋಗಗಳು ಇವರ ಶರೀರವನ್ನು ಮನೆಯನ್ನು ಬಿಟ್ಟು ಹೊರಗೆ ಹೋಗಲಿ. ನಿನ್ನ ಪ್ರಸನ್ನತೆ, ನಿನ್ನ ಸ್ವಸ್ಥತೆ ಶಕ್ತಿ ಇವರನ್ನು ಆವರಿಸಿಕೊಳ್ಳಲಿ. ನಿನ್ನ ಸಮಾಧಾನ ಇವ್ರಿಗುಂಟಾಗಲಿ. ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿದೆವು ನಮ್ಮ ತಂದೆಯೇ, ಆಮೇನ್. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು.